ಜೈ ಹಿಂದ್. ಮೊದಲ ವಾಕ್ಯ ಈ ರೀತಿ ಇದೆ, ನಿನ್ನ ಮಾತನ್ನು ಮುರಿಯಬೇಡ. ನಿನ್ನ ಮಾತನ್ನು ಮುರಿಯಬೇಡ ಅಂದರೆ ನೀನು ಕೊಟ್ಟಿದ್ದ ಪ್ರಾಮಿಸನ್ನು ಮುರಿಬೇಡ ಅಂತೇಳಿ, ಪ್ರಾಮಿಸನ್ನು ಮರೆಯಬೇಡ ಅನ್ನುವ ಅರ್ಥನ ಬರುತ್ತೆ. ಸೊ ನಿನ್ನ ಮಾತನ್ನು ಮುರಿಯಬೇಡ ಅನ್ನೋದಕ್ಕೆ ಡೋಂಟ್ ಬ್ರೇಕ್ ಯುವರ್ ಪ್ರಾಮಿಸ್. ಡೋಂಟ್ ಬ್ರೇಕ್ ಯುವರ್ ಪ್ರಾಮಿಸ್. ನಾನು ಒಬ್ಬ ಡಾಕ್ಟರ್. ನಮ್ಮ ಪ್ರೊಫೆಷನ್ ಹೇಳ್ಕೋಬೇಕಾದ್ರೆ ನಾನೊಬ್ಬ ಟೀಚರ್, ನಾನೊಬ್ಬ ಡಾಕ್ಟರ್, ನಾನೊಬ್ಬ ಫೋಟೋಗ್ರಾಫರ್, ಈ ರೀತಿ ಹೇಳಬೇಕಾದ್ರೆ ಹೀಗೆ ಹೇಳಬೇಕು, ಐ ಆಮ್ ಅ ಡಾಕ್ಟರ್. ಐ ಆಮ್ ಅ ಡಾಕ್ಟರ್. ಡಾಕ್ಟರ್ ಅನ್ನುವ ಜಾಗದಲ್ಲಿ ನಿಮ್ಮದು ಯಾವುದು ಪ್ರೊಫೆಷನ್ ಇದೆ ಅದನ್ನೇ ಹೇಳ್ಬೋದು. ಬೇರೆಯವರನ್ನು ನೋಡಿ ನಗಬೇಡ. ಬೇರೆಯವರನ್ನು ನೋಡಿ ನಗಕ್ಕೆ ಹೋಗ್ಬೇಡ ಅನ್ನೋದಕ್ಕೆ ಡೋಂಟ್ ಲಾಫ್ ಎಟ್ ಅದರ್ಸ್. ಡೋಂಟ್ ಲಾಫ್ ಎಟ್ ಅದರ್ಸ್. ಪೇಜನ್ನು ಹರಿಬೇಡ. ಪೇಜನ್ನು ಹರಿಯಕ್ಕೆ ಹೋಗ್ಬೇಡ ಅಂತೀವಲ್ಲ, ಡೋಂಟ್ ಟಿಯರ್ ದ ಪೇಜ್. ಡೋಂಟ್ ಟಿಯರ್ ದ ಪೇಜ್. ಇಲ್ಲಿ ಜ್ಯೂಸ್ ಕುಡಿಬೇಡ. ಇಲ್ಲಿ ಜ್ಯೂಸ್ ಕುಡಿಬೇಡ ಅಂತ ಹೇಳೋದಕ್ಕೆ ಡೋಂಟ್ ಡ್ರಿಂಕ್ ಜ್ಯೂಸ್ ಹಿಯರ್. ಡೋಂಟ್ ಡ್ರಿಂಕ್ ಜ್ಯೂಸ್ ಹಿಯರ್. ನೀನು ಯಾವಾಗಲೂ ತಡ ಅಂದರೆ ಲೇಟ್ ಅಂತೇಳಿ, ನೀನು ಯಾವಾಗಲೂ ಲೇಟ್ ಮರೆಯ, ಆಲ್ವೇಸ್ ಲೇಟ್. ಲೇಟ್ ಲತೀಫ್ ಅಂತೀವಲ್ಲ, ಸೊ ಆ ರೀತಿ ನೀನು ಯಾವಾಗಲೂ ಲೇಟ್ ಅನ್ನೋದಕ್ಕೆ ಯು ಆರ್ ಆಲ್ವೇಸ್ ಲೇಟ್. ಯು ಆರ್ ಆಲ್ವೇಸ್ ಲೇಟ್. ದಯವಿಟ್ಟು ನಿಧಾನ ಹೋಗಿ, ಪ್ಲೀಸ್ ನಿಧಾನ ಹೋಗಿ ಅಂತ ಗಡಿಬಿಡಿ ಬೇಡ ಅಂತೀವಲ್ಲ, ಗೋ ಸ್ಲೋ ಪ್ಲೀಸ್. ಗೋ ಸ್ಲೋ ಪ್ಲೀಸ್. ಮಾತನಾಡುವ ಮೊದಲು ಯೋಚಿಸಿ, ಸುಮ್ಮನೆ ಮಾತಾಡಬೇಡಿ. ಮಾತಾಡೋಕ್ಕಿಂತ ಮೊದಲು ಯೋಚನೆ ಮಾಡಿ ಮಾತಾಡಿ ಅಂತೀವಲ್ಲ, ಥಿಂಕ್ ಬಿಫೋರ್ ಯು ಸ್ಪೀಕ್. ಥಿಂಕ್ ಬಿಫೋರ್ ಯು ಸ್ಪೀಕ್. ಒಳಗಡೆ ಹೋಗಬೇಡಿ. ಒಳಗಡೆ ಹೋಗಬೇಡಿ ಅನ್ನೋದಕ್ಕೆ ಡೋಂಟ್ ಗೋ ಇನ್. ಡೋಂಟ್ ಗೋ ಇನ್. ನನ್ನ ಕೆಲಸ ಮುಗಿದಿಲ್ಲ, ನನ್ನ ವರ್ಕ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅನ್ನೋದಕ್ಕೆ ಮೈ ವರ್ಕ್ ಈಸ್ ನಾಟ್ ಫಿನಿಶ್ಡ್. ಮೈ ವರ್ಕ್ ಈಸ್ ನಾಟ್ ಫಿನಿಶ್ಡ್ ಅಥವಾ ಮೈ ವರ್ಕ್ ಈಸ್ ನಾಟ್ ಕಂಪ್ಲೀಟೆಡ್. ನನಗೆ ಒಂದು ಕೆಲಸ ಬೇಕು, ನನಗೊಂದು ಜಾಬ್ ಬೇಕು ಅನ್ನೋದಕ್ಕೆ ಐ ನೀಡ್ ಅ ಜಾಬ್. ಐ ನೀಡ್ ಅ ಜಾಬ್. ಅಲ್ಲಿ ನಿಲ್ಲು, ಅಲ್ಲಿ ನಿಂತ್ಕೋ ಅಂತೀವಲ್ಲ, ಸ್ಟಾಪ್ ದೇರ್. ಸ್ಟಾಪ್ ದೇರ್. ಗೊಣಗಾಟ ಮಾಡಬೇಡ. ಗೊಣಗಾಟ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ವಿಸ್ಪರ್. ಡೋಂಟ್ ವಿಸ್ಪರ್. ವಿಸ್ಪರ್ ಅಂದರೆ ಪಿಸು ಮಾತು, ಗೊಣಗಾಟ ಅಂತೇಳಿ ಅರ್ಥ. ನಾನು ನಡೆಯಲಾರೆ, ನಂಗೆ ನಡೆಯೋಕ್ಕಾಗಲ್ಲ ಅಂತೀವಲ್ಲ, ಐ ಕಾಂಟ್ ವಾಕ್. ಐ ಕಾಂಟ್ ವಾಕ್. ಏನನ್ನೂ ಹೇಳಬೇಡ, ಏನನ್ನೂ ಕೂಡ ಹೇಳಕ್ಕೋಗ್ಬೇಡ ಅಂತೀವಲ್ಲ, ಡೋಂಟ್ ಸೇ ಎನಿಥಿಂಗ್. ಡೋಂಟ್ ಸೇ ಎನಿಥಿಂಗ್. ನಾಚಿಕೆ ಮಾಡ್ಕೋಬೇಡ. ನಾಚಿಕೆ ಮಾಡ್ಕೊಳ್ಬೇಡ ಅನ್ನೋದಕ್ಕೆ ಡೋಂಟ್ ಫೀಲ್ ಶೈ. ಡೋಂಟ್ ಫೀಲ್ ಶೈ. ನನಗೆ ನಂತರ ನೆನಪಿಸು, ಆಮೇಲೆ ನಂಗೆ ಸ್ವಲ್ಪ ನೆನಪು ಮಾಡು ಅಂತೀವಲ್ಲ, ಆಮೇಲೆ ನನಗೆ ನೆನಪು ಮಾಡು ಅಂತ ಹೇಳೋದಕ್ಕೆ ರಿಮೈಂಡ್ ಮೀ ಲೇಟರ್. ರಿಮೈಂಡ್ ಮೀ ಲೇಟರ್. ನನ್ನನ್ನು ತಡೆಯಬೇಡ. ನನ್ನನ್ನು ತಡಿಬೇಡ. ಡೋಂಟ್ ಸ್ಟಾಪ್ ಮೀ. ಡೋಂಟ್ ಸ್ಟಾಪ್ ಮೀ. ನೀನು ತುಂಬ ಮುದ್ದಾಗಿದೆಯಾ, ನೀನು ತುಂಬ ಮುದ್ದಾಗಿದೆಯಾ ಅನ್ನೋದಕ್ಕೆ ಯು ಆರ್ ಸೋ ಪ್ರೆಟಿ. ಯು ಆರ್ ಸೋ ಪ್ರೆಟಿ. ಇದರ ಕಡೆ ನೋಡಿ, ಇದ್ರ ಕಡೆ ನೋಡಿ, ಲುಕ್ ಎಟ್ ದಿಸ್. ಲುಕ್ ಎಟ್ ದಿಸ್. ಅಲ್ಲಿಗೆ ಹೋಗಬೇಡಿ, ಅಲ್ಲಿಗೆ ಹೋಗಬೇಡಿ ಅನ್ನೋದಕ್ಕೆ ಡೋಂಟ್ ಗೋ ದೇರ್. ಡೋಂಟ್ ಗೋ ದೇರ್. ನಾನು ಇದನ್ನು ನಂತರ ಮಾಡ್ತೀನಿ, ನಾನು ಇದನ್ನು ಆಮೇಲೆ ಮಾಡ್ತೀನಿ ಅನ್ನೋದಕ್ಕೆ ಐ ವಿಲ್ ಡೂ ಇಟ್ ಲೇಟರ್. ಐ ವಿಲ್ ಡೂ ಇಟ್ ಲೇಟರ್. ನಾನು ನಿನ್ನ ಬಗ್ಗೆ ಯೋಚಿಸ್ತಾ ಇದ್ದೆ, ನಾನು ನಿನ್ನ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅನ್ನೋದಕ್ಕೆ ಐ ವಾಸ್ ಥಿಂಕಿಂಗ್ ಅಬೌಟ್ ಯು. ಐ ವಾಸ್ ಥಿಂಕಿಂಗ್ ಅಬೌಟ್ ಯು. ನನಗೆ ಹೊಸ ಬಟ್ಟೆ ಬೇಕು, ನನಗೆ ಹೊಸ ಬಟ್ಟೆ ಬೇಕು ಅನ್ನೋದಕ್ಕೆ ಐ ವಾಂಟ್ ನ್ಯೂ ಕ್ಲಾತ್ಸ್. ಐ ವಾಂಟ್ ನ್ಯೂ ಕ್ಲಾತ್ಸ್ ಅಥವಾ ಐ ವಾಂಟ್ ನ್ಯೂ ಡ್ರೆಸ್. ಅವನಿಗೆ ಹೊಡಿಬೇಡ, ಅವನಿಗೆ ಹೊಡಿಬೇಡ, ಪಾಪ ಚಿಕ್ಕವನು, ಈ ರೀತಿ ಎಲ್ಲ ಹೇಳ್ತಾವಲ್ಲ, ಸೊ ಡೋಂಟ್ ಬೀಟ್ ಹಿಮ್. ಡೋಂಟ್ ಬೀಟ್ ಹಿಮ್. ನನ್ನ ಕಡೆ ನೋಡು, ನನ್ನ ಕಡೆ ನೋಡು ಇಲ್ಲಿ ಅನ್ನೋದಕ್ಕೆ ಲುಕ್ ಅಟ್ ಮೀ. ಲುಕ್ ಅಟ್ ಮೀ. ಇದು ಉಪಯೋಗವಿಲ್ಲ, ಇದೇನು ಯೂಸ್ ಇಲ್ಲ ಅನ್ನೋದಕ್ಕೆ ಇಟ್ ಈಸ್ ಯೂಸ್ಲೆಸ್. ಇಟ್ ಈಸ್ ಯೂಸ್ಲೆಸ್. ನನ್ನ ಜೊತೆ ಜಗಳ ಮಾಡಬೇಡ, ನನ್ನ ಜೊತೆ ಆರ್ಗ್ಯೂ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಫೈಟ್ ವಿತ್ ಮೀ. ಡೋಂಟ್ ಫೈಟ್ ವಿತ್ ಮೀ. ನನಗೆ ಇದು ಇಷ್ಟ ಇಲ್ಲ, ನನಗಿದು ಇಷ್ಟ ಇಲ್ಲ ಅಂತೀವಲ್ಲ, ಐ ಡೋಂಟ್ ಲೈಕ್ ಇಟ್. ಐ ಡೋಂಟ್ ಲೈಕ್ ಇಟ್. ಆ ರೀತಿ ಏನಿಲ್ಲ, ಆ ರೀತಿ ಏನೂ ಇಲ್ವಲ್ಲ ಅನ್ನೋದಕ್ಕೆ ನಥಿಂಗ್ ಲೈಕ್ ದಟ್. ನಥಿಂಗ್ ಲೈಕ್ ದಟ್. ನಾನು ಹೇಳಿದಂತೆ ಮಾಡಿ, ನಾನು ಹೇಳಿದ ರೀತಿಯೇ ಮಾಡಿ ಅನ್ನೋದಕ್ಕೆ ಡೂ ಆ್ಯಸ್ ಐ ಸೇ. ಡೂ ಆ್ಯಸ್ ಐ ಸೇ. ಕೊನೆಯ ವಾಕ್ಯ ಈ ರೀತಿ ಇದೆ, ಅವತ್ತು ನಾನು ಅಲ್ಲಿಗೆ ಬಂದಿರಲಿಲ್ಲ. ಅವತ್ತು ನಾನು ಅಲ್ಲಿಗೆ ಬಂದಿರಲಿಲ್ಲ ಅಂತೀವಲ್ಲ, ಸೊ ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ
ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.